ಹಲೋ ಸ್ನೇಹಿತರೆ, ನಾನು ಒಳ್ಳೊಳ್ಳೆ ರೀಲ್ಸು ಒಳ್ಳೊಳ್ಳೆ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ಚಿಕ್ಕಂದಾಗಿಂದ ನನ್ನೊಟ್ಟಿಗೆ ನಾನು కొంచెం ಪ್ರಾಕ್ಟೀಸ್ ಮಾಡ್ತೀನಿ. ಯಾಕಂದರೆ ಚಿಕ್ಕಂದಾಗಿಂದ ನಾನು ಮ್ಯಾಗ್ಝಿನ್ಸ್ ಎಲ್ಲ ಚೆನ್ನಾಗಿ ಓದ್ತೀನಿ. ನ್ಯೂಸ್ ಪೇಪರ್ ಓದ್ತಾಯಿದ್ದೆ. ಇಂಗ್ಲೀಷು ನ್ಯೂಸ್ ಪೇಪರು ಇನ್ನು ಕಾಲೇಜಿನಲ್ಲಿ ಇಂಗ್ಲೀಷ್ ನ್ಯೂಸ್ ಪೇಪರು ಓದೋ ಪ್ರಯತ್ನ ಓದ್ತಾಯಿದ್ದೆ ಚೆನ್ನಾಗಿ. ಮತ್ತು ಇವು ಸಂಡೇ ನಾನು ಬರುತ್ತೆ, ಸಂಡೇ ಸ್ಪೆಷಲ್ ಹೊಸಾಗೆ. ಅದರಲ್ಲಿ ಒಳ್ಳೆ ಆರ್ಟಿಕಲ್ ಪ್ರತಿ ವಾರ ಗొప్ప ಮನುಷ್ಯನ ಹೆಂಗೆ ಸಾಧಿಸ್ತಾನೆ, ಆ ಮನುಷ್ಯನ ಜೀವಿತನಾಗೆ ಹೆಂಗೆ ಸಕ್ಸಸ್ ಆಗಿದ್ದಾನೆ ಅಂತ ಬರ್ತಾಯಿತ್ತು. ಫೇಲ್ಯೂರ್ ಸ್ಟೋರಿ ಅದು ಬರ್ತಾಯಿತ್ತು. ಅಂದರೆ ಫೇಲ್ಯೂರಿಂದ ಸಕ್ಸಸ್ ಆಗಿರೋದು. ಸ್ಟಾರ್ಟಿಂಗ್ ಅವ್ರ ಕ್ಯಾರಿಯರ್ ಎಲ್ಲ ಫೇಲ್ಯೂರು, ಆಮೇಲೆ ಸಕ್ಸಸ್. ನಾನು ಆ ಬುಕ್ಕಲು ಒಂದಕ್ಕೆ 2 ಸಲ ಓದಿ ನಾನು ಚಿಕ್ಕಂದಾಗಿಂದ ನನ್ನ ಹತ್ರ ಏನನ್ನ ಕೊಂಚ ಕಾಸಿದ್ರೆ ನಾನು ಮ್ಯಾಟ್ನಿ ಏನನ್ನ ಹೋಗೋಣ ಅನ್ಕೊಳೋದು. ಇನ್ನೊಂದು ಕಡೆ ನನಗೆ ಡ್ರಾಯಿಂಗ್ ತುಂಬ ಇಂಟ್ರೆಸ್ಟು. ಮತ್ತು ಪೋಸ್ಟರ್ ಮುಂದೆ ನಿಂತ್ಕೊಂಡು ನೋಡ್ತಾ ಇದ್ದೀನಿ. ಹಾಗೆ ಇವಾಗ ನನ್ನ ತಲೆ ಕೊಂಚ ಕಾಸಿದೆ, ಅದು ಸಿನಿಮಾ ಸೀಟ್ ಆಗತ್ತೆ, ಮ್ಯಾಟ್ನಿ ನೋಡ್ಬೋದು. ಆಗಲಿ ನಾನು ಡ್ರಾಯಿಂಗ್ ಆಗ್ತಾಯಿದ್ದೆ. ನಾವು ಮತ್ತೆ ಕಾಸು ಬರೋದು ಒಂದು ವಾರಕ್ಕೆ ಕಷ್ಟ. ಹೆಂಗೆ ಮ್ಯಾಟ್ನಿ ನೋಡೋಣ, ಡ್ರಾಯಿಂಗ್ ಪೇಪರ್ ತಂದ್ಕೊಳ್ಳೋಣ. ಆವಾಗ ಮ್ಯಾಟ್ನಿ ಬಂದಿದ್ದು 2.5 ಅವರೇ ಅಲ್ಲ. ಅದಕ್ಕೋಸ್ಕರ ಯಾಕೆ ಅಷ್ಟು ಕಾಸು, ಅದು ಎಂಟರ್ಟೈನ್ಮೆಂಟ್. ಅದನ್ನು ಬೊಮ್ಮೆ ಗೀಸ್ಕೊಂಡ್ರೆ ಇದನ್ನು ಕಲ್ತ್ಕೋಬೋದಲ್ಲ. ತುಂಬ ಇಂಟ್ರೆಸ್ಟ್ ಅಂತೋಕೆ ನಾನು ಹೋಗಿ ಡ್ರಾಯಿಂಗ್ ಪೇಪರು, ಪೆನ್ಸಿಲು, ಪೆನ್ನೆಲ್ಲ ಹೋಗ್ಬೇಕು, ಮನೆಗೆ ಬಂದು ಡ್ರಾ ಮಾಡ್ತಾರೆ. ನಾನು ಕಾಸು ಇಸ್ಕೊಂಡು ಹೋದ್ರೆ ನಾನು ಮ್ಯಾಟ್ನಿಗೆ ಹೋಗಬೇಕು ಅಂತ ಮನೇಲಿ. ಅವ್ರಿಗೆ ಗೊತ್ತು, ಇವನು ಮ್ಯಾಟ್ನಿಗೆ ಹೋಗೋದಿಲ್ಲ ಏನೋದಿಲ್ಲ, ಇವನು ಡ್ರಾಯಿಂಗ್ ಪೇಪರು, ಪೆನ್ಸಿಲ್ಲು, ಪೆನ್ನು ಎಲ್ಲ ಇಸ್ಕೊಂಡ್ಬರ್ತಾನೆ ಅಂತ. ಅದು ಹುಚ್ಚು ಗೀತಿಲು. ಆವಾಗ ಗೀಸಿ ಇವಾಗ ಏನು ಮಾಡಿದ್ದೆ, 250 ರಾಮಾಯಣ ಕಂಪ್ಲೀಟ್ ಮಾಡಿದ್ದೀನಿ. 250 ರಾಮಾಯಣ ಆರ್ಟ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಎಲ್ಲ ಪಿಕ್ಚರಲ್ಲೂ ಅದ್ಭುತ ಆಗಿದ್ದಾವೆ. ಎಲ್ಲ ಪಿಕ್ಚರಲ್ಲೂ ಇವಾಗ ಹೆಂಗಿದೆ ಅಂದರೆ, ಅದು ರಾಮಾಯಣ ಆರ್ಟ್ ಸ್ಟೈಲನ್ನೇ ನನ್ನ ಆರ್ಟ್ ವರ್ಕ್ಸು ಮುಂದುವರ್ಸನಲ್ಲಿ ನಿಂತಿದ್ದಾವೆ. ಹಂಗೆ ಮಾಡಿದ್ದೀನಿ. ಯಾಕಂದರೆ ಅಷ್ಟು ಇಂಟ್ರೆಸ್ಟ್ ಚಿಕ್ಕಂದಾಗಿಂದ ತುಂಬ ಇಂಟ್ರೆಸ್ಟ್ ನನಗೆ ಆರ್ಟ್ ಅಂದರೆ. ಮೊತ್ತಕ್ಕೆ ನಾನು ಕಷ್ಟ ಬಿದ್ದಿದ್ದಕ್ಕೆ ಇವಾಗ ನಾನು ವೆರಿ ಗುಡ್ ಆರ್ಟಿಸ್ಟು, ಟ್ಯಾಲೆಂಟೆಡ್ ಪರ್ಸನ್. ಇವಾಗೇನಿದೆ ನನ್ನ ಜೀವಿತಾನೇ. ಇನ್ನೇನೋ ನನ್ನ ಹತ್ರ ಕಾಸಿದ್ರೆ ಇನ್ನು ನಾನು ಎಲಿಮೆಂಟ್ರಿ ಸ್ಟೇಜ್ನಲ್ಲಿ 5th 6th ಆ ಸ್ಟೇಜ್ನಲ್ಲಿ ನಾನು ಕಾಸು ಇದ್ದರೆ ವೈಟ್ ಪೇಪರು ತಂದ್ಕೊತಾ ಇದ್ದೆ. ಒಂದು 5 ದಿವಸ 4 ದಿವಸ ತಂದ್ಕೊತಾ ಇದ್ದೆ ಕೊಂಚ ಪೇಪರು. ಆ ರಾತ್ರಿ ನಾನು ನಿದ್ದೆ ಹೋಗೋದಿಲ್ಲ. ಯಾಕಂದರೆ ಸಿನಿಮಾ ಮಾರಿಸಿರ್ತಾರೆ ನಮ್ಮ ಮೇರೆನಲ್ಲಿ, ಪೋಸ್ಟರ್ ಹಾಕಿಸಿರ್ತಾರೆ. ಹೀರೋ ನನ್ನ ಫೇವ್ರೆಟ್ ಹೀರೋ ಇದ್ದಾರೆ. ಆ ರಾತ್ರಿ ನಿದ್ದೆ ಹೋಗಿಲ್ಲ. ಮರುಸದ ದಿವಸ ಒದ್ದಿನೇ ಎದ್ದು ವೈಟ್ ಪೇಪರು, ಪೆನ್ನು, ಪ್ಯಾಡು ಬೇಯಿಸ್ಕೊಂಡು ಹೋಗಿ ಮೂವಿ ಪೋಸ್ಟರ್ ಮುಂದೆ ಕುತ್ಕೊತಾ ಇದ್ದೆ ಬೊಮ್ಮೆ ಗೀಸೋಕ್ಕೆ. ಏನು 4 ಗಂಟೆ ಮೇಲೆ 5 ಗಂಟೆ ಒಳಗೆ ಕೊಂಚ ಸಪ್ಲೈ ಮಾಡ್ತಾಯಿದ್ರು ಹಾಲು. ಒಬ್ಬ ಮನುಷ್ಯನ ಸಪ್ಲೈ ಮಾಡ್ತಾಯಿದ್ದ. ಆ ವ್ಯಕ್ತಿ ನಾನು ನೋಡೋದು, ನನ್ನ ಮನೆಯಲ್ಲಿ ಹೋಗೋದು, ನಮ್ಮ ಅಮ್ಮನ ನೆನಪಿಸೋದು, ನಿಮ್ಮವನು ಡ್ರಾಯಿಂಗು ಬೊಮ್ಮೆಲಿ ಗೀಸ್ತಾನೆ ಪೋಸ್ಟರ್ ಮುಂದೆ ಕುತ್ಕೊಂಡು ಅಂತ. ಹೊತ್ತಿನ 5 ಗಂಟೆ ಕೂಡ ಆಗುತ್ತೆ. ಅಷ್ಟು ಹೊತ್ತಿನೇ ಅದು ಚಳಿಕಾಲ. ಅದರಲ್ಲಿ ಅದು ಕೂಡ ನಾನು ಕೇರ್ ಮಾಡೋದಿಲ್ಲ. ಇವಾಗ ಅದೇ ಇಂಟ್ರೆಸ್ಟ್ ಇವಾಗ ಕೂಡ ಇದೆ. ಸಾಧನೆ ಮಾಡಿದೆ. ಕಾರ್ಟೂನಿಸ್ಟು, ಓನ್ಲಿ ಕಾರ್ಟೂನಿಸ್ಟು. ಇನ್ನು ಡಿಸ್ಟಿಕ್ನಲ್ಲಿ ಒನ್ ಆಫ್ ಮೇನ್ ಕಾರ್ಟೂನಿಸ್ಟು, ಲೈವ್ ಸ್ಕೆಚ್ ಆರ್ಟಿಸ್ಟು, ಪೋರ್ಟ್ರೇಟ್ ಆರ್ಟಿಸ್ಟು. ಈ ಡಿಸ್ಟಿಕ್ನಾಗೆ ನನಗೆ ಹೆಸರಿದೆ. ಇದೇನು ಮಾಡ್ತಾರೆ ಅಂದರೆ, ನಾನು ಇಷ್ಟು ಸಾಧನೆ ಮಾಡಿ, ಇಷ್ಟು ಸ್ಯಾಕ್ರಿಫೈಸ್ ಮಾಡಿ, ತ್ಯಾಗ ಮಾಡಿ ನಾನು ಹೆಸರು ತಂದು ಕೊಡ್ತಾಯಿದ್ರು ನಮ್ಮ ಏರಿಯಾಗೆ. ಬೇರೆಯವರು ಕೊಂಚ ಜನ ಕಾಸು ಸಂಪಾದಿಸ್ಕೊಂಡಾರೆ, ಅವ್ರು ಓಡಿಸೋದಿಲ್ಲ. ಅವರು ನನ್ನ ಮೇಲೆ ಟಾರ್ಗೆಟ್ ಮಾಡಿದ್ದಾರೆ. ನನ್ನ ತಂತಾನೆ ಸ್ಯಾಕ್ರಿಫೈಸ್ ಮಾಡಿ ನಾನು ಇದು ಮಾಡಿದ್ರೆ ಅವ್ರೇನು ನನ್ನ ಮೇಲೆ ಇದು ಮಾಡೋರು. ಅವರು ದೌರ್ಜನ್ಯ ಅಂದರೆ ನನ್ನ ಟ್ಯಾಲೆಂಟು ಒಳ್ಳೆ ಹೆಸರು ಬರ್ತಾಯಿತ್ತು. ನಾನು ಇಂಗ್ಲೀಷ್ ಇಟ್ಕೊಳ್ತಾಯಿದ್ರು. ಅದಕ್ಕೋಸ್ಕರ ಏನು ಮಾಡಿದ್ರು ಅವರು, ನಾನು ಹೆಂಗನ್ನು ತುಳ್ಬಿಡ್ಬೇಕು ಅಂತ. ನಾನು ಕಷ್ಟ ಬಿದ್ದು ರಾತ್ರಿಯಾಗಲು ನಾನು ಟ್ಯಾಲೆಂಟು ಮೆಚ್ಚೂರ್ ಮಾಡಿಕೊಂಡು ಒಂದು ಐಡೆಂಟಿಟಿ ತಂದುಕೊಂಡ್ರೆ, ಇವಾಗ ಇವ್ರ ಮ್ಯಾಗ ಬರ್ತಾವನೆ, ಇವ ಹೆಸರು ಸುಮ್ಮನೆ ಬರೋಲ್ಲ. ಚಿಕ್ಕಂದಾಗಿಂದ ರಾತ್ರಿ ಹಗಲು ಕಷ್ಟ ಬಿದ್ದು ನಾನು ಒಂದು ಸ್ಟೇಜಿಗೆ ಬಂದು ನನಗೆ ಐಡೆಂಟಿಟಿ ತಂದುಕೊಟ್ರೆ, ಇವಾಗ ಇಲ್ದಂಗೆ ಇವಾಗ ಎಂಟ್ರಾಗೋದು. ಮುಂಚೆ ವರ್ಷ ಇಲ್ಲ
ಅದಕ್ಕೆ ನನಗೆ ತುಂಬ ಬೇಜಾರಾಯ್ತು. ಏನು ಇವರು ಇಷ್ಟು ಕಷ್ಟ ಬಿದ್ದು ನಮ್ಮ ಏರಿಯಾಗೆ ನಾವು ಐಡೆಂಟಿಟಿ ಮಾಡ್ತೀವಿ, ಇವ್ರ ತಾವು ನಾವು ಅನಿಸ್ಕೋಬೇಕು, ಬಾದಿಲು ಬೀಳಬೇಕು. ಯಾಕಂದರೆ ಮನ್ಸು ಮೇಲೆ ದೆಬ್ಬೆ ಹೊಡಿಬೇಕು, ಕಾನ್ಸಂಟ್ರೇಷನ್ ಇಲ್ದಂಗೆ ಮಾಡೋದು, ಕಾನ್ಫಿಡೆನ್ಸ್ ಇಲ್ದಂಗೆ ಮಾಡೋದು. ನಾನು ಟ್ಯಾಲೆಂಟೆಡ್ ಪರ್ಸನ್, ನಮ್ಮ ಏರಿಯಾಗೆ ಹೆಸರು ಇಲ್ಲೆಲ್ಲ ಸ್ವಾರ್ಥಪರು, ಅವ್ರಿಗೆ ಬೇಕು ಅಂತ ನಾನು ಅಷ್ಟು ಸಮಸ್ಯೆ ಆಗಲಿ ನನ್ನ ಆತ್ಮವಿಶ್ವಾಸ, ನಾನು ಅದನ್ನು ಕೋಲ್ಪರೋದು, ನಾನು ಒಗ್ಗಟ್ಕೊಳೋದು, ನನ್ನ ಕಾನ್ಸಂಟ್ರೇಷನ್ ನಾನು ಒಗ್ಗಟ್ಕೊಳೋದಿಲ್ಲ, ಇನ್ನೂ ಡೆವಲಪ್ ಮಾಡ್ಕೊಂಡ್ರೆ. ಯಾಕಂದರೆ ಶತ್ರು ಅವನು ಡೆವಲಪ್ ಮಾಡ್ತಾಯಿದ್ದ ನನ್ನ ಕಾನ್ಫಿಡೆನ್ಸು, ನನ್ನ ಕಾನ್ಸಂಟ್ರೇಷನ್.